ಹಾಯ್ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಕಲಿಯಿರುವಂತಹ 56 ಜವಾನ್ ಹುದ್ದೆಗಳು ಮತ್ತು 6 ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಅಧಿಸೂಚನೆ ಆಗೈತಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ, ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಈಗಾಗಲೇ ಜವಾನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟನು. ಮತ್ತು ಈ ವಿಡಿಯೋದಾಗ ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಅದಕ್ಕೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತನು. ಮತ್ತು ಜವಾನ ಮತ್ತು ಪ್ರೊಸೆಸ್ ಸರ್ವರ್ ಎರಡೂ PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರತ್ತೆ ನೋಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಜಾಯ್ನ್ ಆಗಿರಿ. ಎರಡು PDF ಮತ್ತು ಅಪ್ಲೈ ಲಿಂಕ್ ಅಲ್ಲಿ ಶೇರ್ ಮಾಡ್ತನು. ಮತ್ತು ಇನ್ನೊಂದು ನೋಡಿರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಸಬ್ಸ್ಕ್ರೈಬ್ ಬಂದು ಮಾಡ್ಕೊರಿ. ಯಾಕಂದ್ರೆ ನೆಕ್ಸ್ಟ್ ಯಾವುದೇ ಜಾಬ್ಸ್ ಕಾಲ್ಪಾರ ಮಾಡಿರಿ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಕಲಿಯಿರುವ 6 ಪ್ರೊಸೆಸರ್ ಜಾರಿಕಾರರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. 23/7/2026 ಅಂದರೆ ಇವತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಈ PDF ಇದ್ರ ಜೊತೆಗೆ ಅಪ್ಲೈ ಲಿಂಕ್ ಎರಡೂ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತನು. ಮತ್ತು ಜವಾನರಲ್ಲಿ ಟೋಟಲಾಗಿ 56 ವೇಕೆನ್ಸಿಗಳನ್ನು ಕಲ್ಪಾರ ಮಾಡ್ಯಾರ. ಮತ್ತು ಪ್ರೊಸೆಸ್ ಸರ್ವರ್ನಲ್ಲಿ 6 ಟೋಟಲಾಗಿ 62 ವೇಕೆನ್ಸಿಗಳನ್ನ ಕಲ್ಪಾರ ಮಾಡಿರ್ತಾರೆ. ಇಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿಗಳು ನೋಡೋದಾದರೆ ಇಲ್ಲಿ ಸಾಮಾನ್ಯ ವರ್ಗ ಮಹಿಳೆಯಲ್ಲಿ 1 ವೇಕೆನ್ಸಿ, ಗ್ರಾಮೀಣದಲ್ಲಿ 1 ವೇಕೆನ್ಸಿ, ಅಂಗವಿಕಲದಲ್ಲಿ 1 ವೇಕೆನ್ಸಿ, ಟೋಟಲಾಗಿ 3 ವೇಕೆನ್ಸಿ. ಮತ್ತು ಪರಿಶಿಷ್ಟ ಜಾತಿ ಇಲ್ಲಿ ಮಹಿಳೆ ಒಳಗೆ 1 ವೇಕೆನ್ಸಿ, ಮತ್ತು ಪ್ರವರ್ಗ 2A ಇತರ ಒಳಗೆ 1 ವೇಕೆನ್ಸಿ, 2B ಒಳಗೆ ಇತರ ಒಳಗೆ 1 ವೇಕೆನ್ಸಿ. ಟೋಟಲಾಗಿ ನೋಡಿರಿ 6 ವೇಕೆನ್ಸಿಗಳನ್ನ ಕಲ್ಪಾರ ಮಾಡ್ಯಾರ. ಇದ್ರೊಳಗೆ ಪ್ರೊಸೆಸ್ ಸರ್ವರ್ನಲ್ಲಿ ವೇಕೆನ್ಸಿಗಳು ಕಡಿಮೆ ಅದಾವ. ಜವಾನದಲ್ಲಿ ಪ್ಯೂನ್ 56 ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ. ಅದಕ್ಕೆ ನೋಡಿರಿ ಜಸ್ಟ್ 10th ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಇದಕ್ಕೂ ಕೇವಲ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಈಗ ಜವಾನ್ ಹುದ್ದೆಗಳಿಗಿಂತ ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಸ್ಯಾಲ್ರಿ ಜಾಸ್ತಿ ಇದ್ದಿರ್ತೈತಿ. ಇಲ್ಲಿ 31,775ರಿಂದ 61,300 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ. ಜಸ್ಟ್ SSLC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಜಸ್ಟ್ 18 ವರ್ಷ. ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್. 2A 2B 3A 3Bದವರಿಗೆ 38 ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್. ಮತ್ತು SC ST ಕ್ಯಾಟಗರಿ 1 ಇವ್ರಿಗೆ 40 ವರ್ಷ ಪ್ಲಸ್ ಇವ್ರಿಗೂ ಕೂಡ 5 ವರ್ಷ ವಯಸ್ಸಿನ ಸಡಲಿಕೆ ಇದ್ದಿರ್ತೈತಿ. ಈ ಜವಾನ್ ಹುದ್ದೆಗಳಿಗೆ ಮತ್ತು ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಹೋಲಿಕೆ ಮಾಡಿದರೆ ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ಸ್ವಲ್ಪ ಬದಲಾವಣೆ ಇದ್ದಿರ್ತೈತಿ. ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್. 2A 2B 3A 3Bದವರಿಗೆ 100 ರೂಪಾಯಿ. ಮತ್ತು SC ST ಕ್ಯಾಟಗರಿನ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ. ಶುಲ್ಕ ವಿನಾಯಿತಿ ಇದ್ದಿರ್ತೈತಿ. ಇಲ್ಲಿ ಯಾವ ರೀತಿಯಾಗಿ ಫೋಟೋ ಅಪ್ಲೋಡ್ ಮಾಡಬೇಕು, JPG ಫಾರ್ಮೇಟ ಎಲ್ಲ ನೋಡ್ಕೋರಿ. ನಿಮ್ಗೆ ಅಪ್ಲಿಕೇಶನ್ ಹಾಕೋ ವಿಡಿಯೋ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ. ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೋ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದರೆ ಇಲ್ಲಿ 1:25 ಅಭ್ಯರ್ಥಿಗಳದ ಲಿಸ್ಟ್ ರೆಡಿ ಮಾಡ್ತಾರೆ. ಜವಾನ್ ಹುದ್ದೆಗಳದ್ದು ಯಾವ ರೀತಿಯಾಗಿತ್ತಂದ್ರೆ ಒಂದು ಹುದ್ದೆಗೆ 10 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಿದ್ರು. ಇಲ್ಲಿ ಆ ರೀತಿಯಾಗಿಲ್ಲ. ಒಂದು ಹುದ್ದೆಗೆ 25 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. 25 ವಿದ್ಯಾರ್ಥಿಗಳನ್ನು ಇಲ್ಲಿ ನೋಡಿರಿ 1:25 ಲಿಸ್ಟ್ ಒಳಗೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅಂಥ ವಿದ್ಯಾರ್ಥಿಗಳಿಗೆ 10 ಅಂಕಕ್ಕೆ ನಿಮಗೆ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂನಲ್ಲಿ ಪಾಸ್ ಆದ್ರೆ ಡೈರೆಕ್ಟ್ ಸೆಲೆಕ್ಷನ್ ನಿಮಗೆ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಕೂಡ ನೀವು ಪಾಸ್ ಆಗಬೇಕು. ಇಷ್ಟು ನೋಡಿರಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಮತ್ತು ಇದನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ತು ಬರ್ರಿ. ಇಷ್ಟು ನೋಡಿರಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಏನಾದರೂ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡಿರಿ. ಮತ್ತು ಎರಡು PDF ಜವಾನ್ PDF ಮತ್ತು ಪ್ರೊಸೆಸ್ ಸರ್ವರ್ PDF ಎರಡೂ ನೋಡಿರಿ ಡೈರೆಕ್ಟ್ ಡೌನ್ಲೋಡ್ ಮಾಡಿ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಅಪ್ಲೈ ಲಿಂಕು ಹಾಕಿರ್ತೀನಿ. ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ನೀವು ಅಪ್ಲೈ ಮಾಡ್ಬೋದು. 10% ಯಾರ್ದೆಲ್ಲ ಜಾಸ್ತಿ ಆಗಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.